ರಂಗಮ್ಮ ರಂಗಮ್ಮ ದಯವಿಟ್ಟು ರೊಚ್ಚಿಗೆ ಹೇಳ್ಬಿಡಿ. ಅಲ್ಲ ಯಾಕೆ ಇದ್ದಕ್ಕಿದ್ದಂಗೆ ಏಕೆ ರೊಚ್ಚಿಗೆ ಬಿಡ್ರಿ ನೀವು? ನನ್ನ ರಕ್ತ ಕುದಿತಾ ಇದೆ, ನಾನು ರೊಚ್ಚಿಗೆ ಹೇಳಲೇಬೇಕು. ಅಲ್ಲ ನೀವು ಎಷ್ಟೇ ಎದ್ದು ಕಳಿ ಅದು ಯಾಕೆ ರೊಚ್ಚಿಗೆ ಹೇಳ್ತೀರಿ ಅಂತ ಕಾರಣ ನಾವು ಹೇಳ್ಬಿಟ್ಟು ಇದ್ದೇವೆ. ಸ್ವಲ್ಪ ಹಣ್ಣು ತರಕಾರಿ ತಗೊಂಡು ಬಂದು ಅಂತ ಕೊಡ್ತಿ ಬಿಟ್ಟು ಹೇಳಿದ್ದೆ. ಅಂದರೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ಅದು ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಬಿಡಿ ರಂಗಮ್ಮ, ಈ ಎಳೆ ಕತ್ತೆಗಾಗ್ಲಿ ಹಳೆ ಅತ್ತೆಗಾಗ್ಲಿ ಯಾವತ್ತೂ ಬೆಲೆ ಇರಲ್ಲ. ನಿನ್ನ ಪುರಾಣ ಬೇಕಾಗಿಲ್ಲ ಕಣೋ. ಅವಳು ಬಂದ ತಕ್ಷಣ ಒಂದು 4 ತಟ್ಟಿದೆಯೋ ಇಲ್ಲ ನಿನಗೆ 2 ಬಿಡಲ್ಲ. ನೋಡಿ ರಂಗಮ್ಮ, ಅಲ್ಲ ನೀವು ಹೋಗಿ ಹೋಗಿ ಅವರಿಬ್ಬರ ಹತ್ರ ಯಾಕೆ ಕೆಲಸ ಹೇಳಕ್ ಹೋದ್ರೆ? ಏನು ನಾನೇ ನಿಮ್ಮ ಪಾಲಿಗೆ ಸತ್ತು ನನಗೆ ನಾನೇನು ತಂದು ಕೊಡಲ್ಲ ಅಂತಿದ್ನ. ಅವೆರಡು ಇದಾವಲ್ಲ, ಅವು 2 ದೊಡ್ಡ ಶಿಖಾಮಣಿಗಳು. ನೀನ್ ದೊಡ್ಡ ಶಿಖಾಮಣಿ ಅಂತ ಹೇಳಿದ್ ಯಾರಿಗೆ? ಅಯ್ಯೋ ನಮ್ಮ ಮನೆಯಲ್ಲ 2 ಇದಾವಮ್ಮ. ನಾನು ಎಷ್ಟು ಬಡ್ಕೊಂಡು ಅವಳು ತಲೆ ಒಳಗಡೆ ಉಳಿಯೋದಿಲ್ಲ ಅಂತ ನೋಡು. ಚೆನ್ನಾಗಿ ಕುಟ್ಟಿದ್ರೆ ಎಲ್ಲ ಸರಿ ಹೋಗುತ್ತೆ. ಡಿಪಾರ್ಟ್ಮೆಂಟ್ ಹೇಳಿದ್ರು ನಿಂದೆ ಕಣಮ್ಮ. ಇನ್ನೇನು ನಿಮ್ಮ ಯಜಮಾನಪ್ಪ ಬರ್ತಾರಲ್ಲ ಯಾಕ್ರಿ ತಲೆ ಮೇಲೆ ಕೊಟ್ಟು ಅಣ್ಣಯ್ಯ, ದೊಡ್ಡ ಶಿಖಾಮಣಿ ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ಯಾ ನೀನು? ನಿಮ್ಮ ಯಜಮಾನಪ್ಪ ಬರೀ ದಡ್ಡ ಅಲ್ಲ ಕಣಮ್ಮ, ಶಾತ ದಡ್ಡ. ಸಕ್ಕದಾಗಿ ಈಗ ಬಂದ ಹೊಸ ದೋಸೆನ ಕಕ್ಕಸ್ಬಿಡ್ತೀನಿ. ಚಾಕು ತೆಗಿತೀರ? ಇಷ್ಟು ದಿನ ನೀವು ರೌಡಿಸಂ ಮಾಡ್ತಾ ಇದ್ರಿ, ಈಗ ನಿಮ್ಮ ಮದರ್ನ ಛೂ ಬಿಟ್ಟಿದ್ದೀರಾ? ಜಾಸ್ತಿ ಬಂದಿನಿ ಆಡುವ ಮಾತ್ರ ಮೇಲೆ ಹೇಳ್ತಾ ಇರ್ಲಿ ಕಂಡ್ರೆ ಚೂ ಬಿಡೋದಕ್ಕೆ ನಮ್ಮ ತಾಯಿ ನೀನು ನಾಯಿ ಅನ್ಕೊಂಡ್ಬಿಟ್ಟಿದ್ರ. ಇದು ಹೇಳಿ ಕೇಳಿ ನಮ್ಮ ಗಂಡಗಲಿ ವಂಶದ ಹೆಣ್ಣು ಸಿಮ್ಮಿಡಿ ಕಂಡ್ರೆ ಒಂದೇ ಒಂದು ಸಲ ಕುಟ್ರ ಹಾಕ್ಬಿಡ್ತು ಅಂದ್ರೆ ನೀವೆಲ್ಲರೂ ಹಂಗಕ್ಕೆ ಮಕ್ಕಡೆ ಮಲಗ್ಬಿಡ್ತೀರಾ. ಏನದು ತೆಗಿತ ಸಿಮ್ಮಿಡಿ ಖಚಿಸಿದ್ರು. ನಿನಗೂ ಏನಾದ್ರು ತಟ್ಟಲ್ಲ? ಅದಕ್ಕೆ ಹುಷಾರಾಗಿ ಡೀಲ್ ಮಾಡಿ. ನಮ್ಮ ಮತ್ತೆ ಫುಲ್ ಪೀಕಲ್ ಇದ್ರಿ ಇವತ್ತು. ಮತ್ತೆ ನೀವ್ ಯಾಕೆ ಪದ್ದು ಬಿಡ್ಲನ್ನ ಬೀಟ್ ಮಾಡಿದ್ರಿ? ಮಗನೇ ಸರಿಯಾಗಿ ಹೇಳು. ಇನ್ನೇನ್ರಿ ನಮ್ಮ ಮಾತೋಸಿ ನಮ್ಮ ಮನೆಗೆ ಬಂದಿಟ್ಟು ಹಣ್ಣು ಮತ್ತು ತರಕಾರಿನ ತಗೊಂಡು ಬಂದ್ರು ಅಂತ ಈ ಗಂಡ ಪಿಂಡಗಳ ಕೈಗೆ ದುಡ್ಡನ್ನ ಕೊಟ್ಟು ಕಳಿಸಿದ್ರೆ ಹೋಗಿ ದೋಸೆ ತಿನ್ಕೊಂಡು ಬಂದಿದ್ದಾರಲ್ಲ ತಾನೇ ಹೊಚ್ಚಿ ಹೇಳಿರುತ್ತೆ. ನೀವೇ ಹೇಳ್ರಿ ನಾವೇನೋ ಮಾಡೋಣ, ನಾವು ಹಣ್ಣು ತರಕಾರಿ ತರಕ್ಕೆ ಅಂತಾನೆ ಹೋಗ್ತಿದ್ವಿ. ದಾರಿನಲ್ಲಿ ಮಸಾಲೆ ದೋಸೆ ಹೋಟ್ಲು ಸಿಕ್ತಾ, ಹೋದ್ವಿ ತಿಂದ್ವಿ ಬಂದ್ವಿ. ನಮ್ಮ ತಪ್ಪೇನಿದೆ? ಅದಕ್ಕೆ ನಿಮ್ಮಮ್ಮ ನನಗೆ ಎಗರಿ ಡಿಚ್ಚಿ ಹೊಡೆದ್ಬಿಡೋದ. ನೀವು ಹೋಗೋ ದಾರಿನಲ್ಲಿ ಪ್ರತಿನಿತ್ಯ ಹೋಟೆಲ್ ಸಿಕ್ಕಬೇಕಂದ್ರು ಹಂಗಂತ ಜೀವನ ದೋಸೆ ಬೇಕೆ ಬಂದ್ರೆ ನಾವು ದುಡ್ಡನ್ನ ಎಲ್ಲಿಂದ ವಂಚನ. ಮಸಾಲೆ ದೋಸೆ ಹೋಟ್ಲ್ ನೋಡಿದ ತಕ್ಷಣ ಹೋಗ್ಬೇಕು ತಿನ್ಬೇಕು ಅನ್ಸುತ್ತೆ. ಅಂತ ಟೈಮಲ್ಲಿ ಮರ್ತಿರ್ತಾರೆ, ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಕ್ಷಣಕ್ಕೂ ಮರೆಯವ್ರನ್ನ ಏನು ಅಂತ ಕರಿತಾರೆ ಗೊತ್ತಂದ್ರೆ ಏನೋ? ದಡ್ರು ಅಂತಾರೆ. ಇದನ್ ಮಾತ್ರ ನೋಪಕ್ ಚಾನ್ಸೇ ಇಲ್ಲ. ಇವ್ರಿಬ್ರು ತುಂಬಾ ಬುದ್ಧಿವಂತರು. ಈ ಮನೆಯಲ್ಲಿ ಇವರಿಬ್ಬರಿಗಿಂತ ಬುದ್ಧಿವಂತರು ಬೇರೆ ಯಾರು ಇಲ್ಲ. ನೀವರೇ ಆಡುವ ಮಾತಿನ ಮೇಲೆ ಇಡ್ತಾ ಇರಲಿ. ಇಂದಲ್ಲ ನಾಳೆ ನೀವು ರಾಜಕೀಯಕ್ಕೆ ದುಮ್ಕೋರು, ಅತಿ ದೊಡ್ಡ ಸಾಮ್ರಾಜ್ಯ ಕಟ್ಟೋರು. ನಿಮ್ಮ ಸುತ್ತ ಇರೋರ್ನ ದಡ್ರಾರು ಬುದ್ಧಿವಂತರ ಯಾರು ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ. ಫುಲ್ ದಡ್ರೆ ಸೇರ್ಕೊಂಡ್ಬಿಟ್ರೆ ನೀವು ಕಟ್ಟ ಸಾಮ್ರಾಜ್ಯ ಹುಲ್ಡು ಸಾಮ್ರಾಜ್ಯ ಆಗ್ಬಿಡುತ್ತೆ. ಡೋಂಟ್ ಟಾಕ್ ರಬಿಶ್. ನೀವು ಇವರಿಬ್ರು ದಡ್ರು ಅಂತ ಪ್ರೂವ್ ಮಾಡಿ ತೋರಿಸ್ರಿ. ನಾನು ಪ್ರೂವ್ ಮಾಡಿ ತೋರಿಸಿದ್ರೆ ನಮಗೆ ಬರೋ ಭಾಗ್ಯನಾದ್ರೂ ಏನು ಅಂತ. ನೀವು ಪ್ರೂವ್ ಮಾಡಿದ್ದೆ ಆದ್ರೆ ನಾನು ನಿಮ್ಮನ್ನ ಹನಿಮೂನ್ಗೆ ಅಂತ ಡಾರ್ಜಿಲಿಂಗ್ ಕರ್ಕೊಂಡು ಹೋಗ್ತೀನಿ. ಅದೇ ಚಂಪಾಚಮ್ಮಿಗೆ ನೀನು ಯಾವತ್ತಾದ್ರೂ ಡಾರ್ಜಿಲಿಂಗಕ್ಕೆ ಹೋಗಿದೀಯೇ? ಹೋಗ್ಬೇಕು ಅಂತ ತುಂಬಾ ಆಸೆ ಇದೆ, ಆದ್ರೆ ನೀವ್ ನನ್ನ ಜೊತೆಗೆ ಬರ್ಬೇಕಲ್ಲ. ಅಲ್ಲೇ ಮೊದಲು ನಾನು ಅದ ಕಡೆ ನಮ್ಮ ಮೆಂಡ್ರು ಅವ್ರ ಜೊತೆ ಹೋಗಿ ಎಲ್ಲೆಲ್ಲಿ ಯಾವ್ಯಾವ ಸ್ಥಳಗಳು ಇವೆ ಅಂತ ನೋಡ್ಕೊಂಡು ಬರ್ತೀನಿ. ಒಂದ್ಸಲ ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅವ್ರು ನಿಮ್ ಜೊತೆ ಬರಲ್ಲ, ನೀವ್ ಅಲ್ಲಿಗೆ ಹೋಗಲ್ಲ. ಯಾಕೆ ಅಂದ್ರೆ ಅಡ್ಡಡ್ಡ ಹೊಡೆದ್ಬಿಡ್ತೀನಿ. ಲೇ ಈ ಸಲ ನಾನು ಅಂತಿಂತ ಚಾಲೆಂಜ್ ಕಟ್ಟಿಲ್ಲ ಕಣೆ, ತುಂಬಾ ಸರಳವಾದ ಚಾಲೆಂಜು. ನಮ್ಮ ಮನೆಯಲ್ಲ 2 ದಂಡಪೀಠಗಳು ಇದೆಯಲ್ಲ, ಅವನ್ನ ನಾನು ದಡ್ರು ಅಂತ ಪ್ರೂವ್ ಮಾಡ್ಬೇಕು. ನಾವ್ಯಾರು ಮೊದಲು ದಡ್ಡು ಅದೆಷ್ಟೆತ್ತಿನ ಕೆಲಸನೇ ಮಾಡಿ ಮುಗಿಸ್ತೀನಿ, ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ. ಆ 2 ದಂಡಪಿಂಡ್ಗಳನ್ನ ನೀವು ದಡ್ರನಾಗಿ ಮಾಡಿ ನಿಮ್ ಹೆಂಡ್ರ ಜೊತೆ ಅದೆಲ್ಲಿಗೋ ಹೋಗಿ ಬಂದ್ರಿ ಅಂತ ತಿಳ್ಕೊಳ್ಳಿ. ಆಮೇಲೆ ನಿನ್ನ ಮದುವೆ ಆಗ್ಬಿಡ್ತೀನಿ. ಕೂಡ ಒಳ್ಳೆ ಮಾಡ್ಕೊಂಡೆ. ಆಗ್ಲಿಲ್ಲ, ಅವಾಗ ಏನ್ ಮಾಡ್ತೀರಾ? ಲಿವಿಂಗ್ ಟುಗೆದರ್ ತೋಟದ ಮನೆಯಲ್ಲಿ ತಾಳ ತಂಬೂರಿ ಸಾಗ ಹಾಕಿದ್ದಾಯ್ತು. ಅದು ಬಿಡ್ಲಾ, ಟೇಕ್ ದಿಸ್ ಬ್ರೀಫ್ ಕೇಸ್. ಇದರಲ್ಲಿ ಕ್ಯಾಶ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಬಿ ಕೇರ್ಫುಲ್. ಏನಪ್ಪ ಜಾರ್ಜಿಯತ್ಗೆ ಕೊಟ್ಟಿರೋ ಬ್ರೀಫ್ ಕೇಸ್ನ ಭದ್ರವಾಗಿ ತಗೊಂಡೋಗಿ ತಲುಪಿಸ್ಬೇಕು. ಫುಲ್ ಆಡೋ ಮಾತಿಗೊಂದು ಅರ್ಥ ಬಿಡ್ವಿನಮ್ಮ. ನಾವು ಗಂಡಸರು ಪದಾರ್ಥನ ಯಾರಿಗೆ ಹೇಗೆ ಹೆಂಗ್ ಕೊಡ್ಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ಇದರಲ್ಲಿ ಮಹಿಳಾ ಸಂಘದ 1 ಲಕ್ಷ ಇದೆ. ಮಹಿಳಾ ಸಂಘದ ಮೆಂಬರ್ ಪದ್ಮಜನ ಇದಾರಲ್ಲ, ಅವ್ರಿಗೆ ತಲುಪಿಸ್ಬೇಕು. ಅದೇ ಪದ್ಮಜ ಎಕ್ಸಾಕ್ಟ್ಲಿ. ನಿಮ್ ಯೋಗ್ಯತೆ ನನ್ಗೆ ಗೊತ್ತಿಲ್ಲ. ವೇಟ್.
ಮೊದಲು ಕೆಲಸ, ಆಮೇಲೆ ಮಸಾಲೆ ದೋಸೆ. ವಿಟ್ಲ ಯಾರ ಸ್ವಾಮಿಗಳು ಮಕ್ಕಳ ಕಳ್ಳನ ಮಕ್ಕಳ ಮಕ್ಕಳು ಬೇಜಾರು ಮಾಡ್ಕೊಡಲ್ಲ, ಕಣ್ಣನ ಮಕ್ಕಳು ಅಂತ ಮಾತ್ರ ಅನ್ಬೇಡಿ. ನಾನು ಹೇಳಿದ್ದು ಬೇರೆಯವರ ಹೃದಯವನ್ನು ಕದಿಯುವಂತ ಕಳ್ಳನ ಮಕ್ಕಳು ಎನ್ನುವ ಥ್ಯಾಂಕ್ ಯು ಸ್ವಾಮೀಜಿ. ನೀವಿಬ್ಬರು ಸಿಕ್ಕಾಪಟ್ಟೆ ನೊಂದು ಬಿಟ್ಟಿದ್ದೀರಾ ನನ್ನ ಮಕ್ಕಳ. ಒಬ್ಬನಿಗೆ ಕೆಲಸವಿಲ್ಲ, ಒಬ್ಬನಿಗೆ ಮುಂಜಿನೇ ಆಗಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ನನ್ನ ದಿವ್ಯ ದೃಷ್ಟಿಗೆ ಎಲ್ಲವೂ ಗೋಚರವಾಗ್ಬಿಡುತ್ತೋ ನನ್ನ ಮಕ್ಕಳ. ನಾನು ಕಾಶಿಯಿಂದ ಬಂದಿರುವ ವಾಶೀನಾಥ ಗುರುಜಿ ಶಿವಲಿಂಗವನ್ನು ತಂದಿದ್ದೇನೆ, ದರ್ಶನ ಮಾಡಿಕೊಳ್ಳಿ. ಕಲ್ಲಿದ್ದಾಗಿದೆ. ಮೊದಲು ಎಲ್ಲ ಕಲ್ಲಿನ ತರನೇ ಇರುತ್ತೆ. ಅದಕ್ಕೊಂದು ಶೇಪನ್ನು ಕೊಟ್ಟ ಮೇಲೆ ಅದು ಶಿವಲಿಂಗ ಮೂರ್ತಿಯಾಗಿ ಪರಿವರ್ತನೆ ಹೊಂದುತ್ತೆ. ನಾವು ಕಲ್ಲಿಗೆ ಪೂಜೆ ಮಾಡಬೇಕಾದ್ರೂ ಕೂಡ ಅದನ್ನು ದೇವರು ಎಂದು ಭಾವಿಸಿಕೊಳ್ಳಬೇಕು ಮಕ್ಕಳೇ. ಒಟ್ಟಿನಲ್ಲಿ ನಮಗೆ ಭಕ್ತಿ ಎನ್ನುವುದು ಮುಖ್ಯವಾಗಬೇಕು. ಆ ಸಾಕ್ಷಾತ್ ಪರಶಿವನೇ ನನಗೆ ಪ್ರತ್ಯಕ್ಷ ಆಗಿ ಈ ಲಿಂಗವನ್ನು ಕೊಟ್ಟಿದ್ದೆ. ಇದನ್ನು ಭೂಲೋಕದಲ್ಲಿ ನಾನು ಪ್ರತಿಷ್ಠಾಪನೆ ಮಾಡಬೇಕಾಗಿದೆ. ಇದಕ್ಕಾಗಿ ಒಂದು ಒಳ್ಳೆ ಜಾಗವನ್ನು ಹುಡುಕುತ್ತಿದ್ದೇನೆ. ಯಾಕೆ ಆಗುವುದಿಲ್ಲ ನನ್ನ ಮಕ್ಕಳ? ಆ ಭೋಗನಾಥ ಒಮ್ಮೆ ಒಲಿದರೆ ಸಾಕು, ಎಲ್ಲ ಆಸೆಗಳು ಈಡೇರುತ್ತವೆ. ನಾನು ಇದನ್ನು ಪ್ರತಿಷ್ಠಾಪನೆ ಮಾಡಲು ಒಂದು ಜಾಗವನ್ನು ಹುಡುಕುತ್ತಿದ್ದೇನೆ. ಇಲ್ಲಿಯ ತನಕವೂ ಆ ಜಾಗವು ನನಗೆ ಸಿಕ್ಕಿಲ್ಲ. ಎಲ್ಲಿ ಈ ಶಿವಲಿಂಗವನ್ನು ನೀವಿಬ್ಬರ ಕೈಯಲ್ಲಿ ಹಿಡಿದುಕೊಳ್ಳಿ. ಆ ಕೈ ಕೆಳಗೆ ನಿನ್ನ ಕೈ ಇಡನಿ. ಯಾವುದೇ ಕಾರಣಕ್ಕೂ ಶಿವಲಿಂಗವನ್ನು ನೆಲಕ್ಕೆ ಸೋಂಕಿಸಬಾರದು. ಆ ಪಕ್ಷ ನೀವು ಸೋಂಕಿಸಿದ್ದೇ ಆದಲ್ಲಿ ಶಿವಲಿಂಗ ನೆಲಕ್ಕೆ ಕಚ್ಚುತ್ತದೆ, ನೀವು ನಿಂತ ಜಾಗದಲ್ಲಿ ಕಲ್ಲಾಗಿ ಬಿಡುತ್ತೀರಾ. ಇದೇ ತರ ಯಾವುದೋ ಒಂದು ಕಥೆ ಇದೆ ಅಲ್ವಾ? ಆತ್ಮಲಿಂಗದ ಕಥೆ. ನೀವಿಬ್ಬರು ಭಕ್ತಿಯಿಂದ ನನ್ನ ಕಾಲಿಗೆ ನಮಸ್ಕಾರವನ್ನು ಮಾಡಿ. ಈಗ ನೀವಿಬ್ಬರು ಕೈನಲ್ಲಿ ಶಿವಲಿಂಗವನ್ನು ಹಿಡಿದುಕೊಂಡು ಕಣ್ಣನ್ನು ಮುಚ್ಚಿ ಶಿವ 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 ಅಂತ ಆ ಭೋಲೆನಾಥನನ್ನು ಕುರಿತು ಧ್ಯಾನ ಮಾಡಿ. ನಂತರ ನಿಮಗೆ ಒಂದು ಪ್ರಖರವಾದ ಬೆಳಕು ಕಾಣಿಸುತ್ತೆ. ಆ ಬೆಳಕು ಕಂಡ ತಕ್ಷಣ ನಿಮ್ಮ ಮನದ ಆಸೆಗಳನ್ನು ತೋಡಿಕೊಳ್ಳಿ. ಅದು ಕ್ಷಣಾರ್ಧದಲ್ಲಿ ನೆರವೇರಿ ಬೀಳುತ್ತದೆ. ಕಣ್ಣು ಮುಚ್ಚಿ ಶಿವಲಿಂಗವನ್ನು ಯಾವುದೇ ಕಾರಣಕ್ಕೂ ನೆಲಕ್ಕೆ ಬಿಡಿ. ನಾನು ಈಗ ಹೋಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಜಾಗವನ್ನು ತುಂಬತ್ತೆ. ಶಿವ ಶಿವ, ಆದಷ್ಟು ಬೇಗ ನಮಗೆ ಮದುವೆ ಮಾಡ್ಸಪ್ಪ. ಒಳ್ಳೆ ಕೆಲಸ ಕೊಡ್ಸಪ್ಪ. ಶಿವ ಶಿವ. ಕಂಡ್ಬಿಡ್ಬೋದೆ. ಅವನ ಮೇಲೆ ಕೇಳೋದು ಇಷ್ಟೊತ್ತು ನೆಂಟು ಬಂದಿಲ್ಲ ಅಂದ್ರೆ ಅಲ್ಲಿ ಕರೆಂಟ್ ಇಲ್ಲ ಅನ್ಸುತ್ತೆ. ಕೆಳಗೆ ಕೂಡ ನಾವು ಕಲ್ಲಾಗ್ಬಿಡ್ತೀವಿ. ನಡಿ ಈ ವಿಷಯ ನಾವು ಮನೆಗೆ ತಿಳಿಸೋಣ. What is this? ಇದ್ರ ಹಿಂದೆ ಒಂದು ದೊಡ್ಡ ಕಥೆ ಇದೆ, ಅದನ್ನ ಬದಲು ಹೇಳ್ತಾನೆ. ನೀವು ಕೊಟ್ಟ ಬ್ರೀಫ್ ಕೇಸ್ ಇಟ್ಕೊಂಡು ನಾವು ರಸ್ತೆಯಲ್ಲಿ ಹೋಗ್ತಿದ್ವಾ? ನೋಡ್ತೀವಿ ಅತ್ಲ ಕಡೆ ಸಾಧು ಬಾಬಾನು ಮಾಯ, ಇತ್ಲ ಕಡೆ ನೀವು ಕೊಟ್ಟಿದ್ದ ಬ್ರೀಫ್ ಕೇಸು ಮಾಯ. ಶಿವ 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 ಶಿವ. ಕಲ್ಲನ್ನು ಯಾಕಪ್ಪ ಕೈನಲ್ಲಿ ಹಿಡ್ಕೊಂಡಿದ್ದೀರಾ? ಆಡಮಾತು ಒಂದು ಅರ್ಥ ಬೇಡವಾ? ಇದು ಕಲ್ಲಲ್ಲ, ಶಿವಲಿಂಗ. ಈ ತಪ್ಪಿ ನಾವೇನಾದ್ರು ಇದನ್ನ ಕೆಳಗಡೆ ಇಟ್ಟರೆ ಇದನ್ನೆಲ್ಲ ಕಚ್ಕೊಂಡು ನಾವು ನಿಂತ ಜಾಗದಲ್ಲಿ ಕಳ್ಳಾಗ್ಬಿಡ್ತೀವಿ. ನೋಡಿದ ಮಹಾನುಭಾವ ಯಾರಪ್ಪ? ಒಬ್ರು ಸಾಧು ಬಾಬಾ ಸಿಕ್ಕಿದ್ರು. ಅದೇ ಮುಖದಲ್ಲಿ ಎಂತ ತೇಜಸ್ ಇಟ್ಟು ಗೊತ್ತೇನೋ. ಸಾಧು ಬಾಬಾ ಯಾರು ನಿಮಗೂ ಗೊತ್ತಾಯ್ತು? ಯಾರು ಗೊತ್ತಿಲ್ಲ, ಕಾಶಿಯಿಂದ ಬಂದ ವಾಶಿನಾಥ. ಬೇರೆ ಯಾರಲ್ಲ ಕಂಡ್ರು, ಈ ಕಟ್ಟ ಕಡೆ ತುಂಡು ಕಂಡ್ರು. ಬೇಕಿದ್ರೆ ಆ ಕಲ್ಲನ್ನ ಕೆಳಗಡೆ ಇಡಿ, ಅದು ನೆಲ ಕಚ್ಕೊಳ್ಳೋದಿಲ್ಲ, ನೀವಿಬ್ರು ಕಲ್ಲು ಆಗೋದಿಲ್ಲ. ಬೇಕಾದ್ರೆ ನೀವು ಹೇಳ್ತು, ನೀವೇ ಕಲ್ಲಾಗಿ. ನೀವು ಸೆಂಟಿಮೆಂಟ್ ಆಗಿ ಪ್ಲೇ ಮಾಡಿ ಚೀಟ್ ಮಾಡಿದಿರಾ. ಯಾರೇ ಆಗ್ಲಿ ಗಾಡು ಶಿವಲಿಂಗ ಅಂತ ಹೇಳಿದ್ರೆ ಹೆದರಿಕೆ ಹಾಗೆ ಆಗುತ್ತೆ. ಹಾಗಾಗಿ ಇವರು ಮೋಸ ಹೋಗಿದ್ದಾರೆ, ಬಟ್ ಭದ್ರಲ್ಲ. ನಮ್ಮಂತ ಬುದ್ಧಿವಂತರೆ ಮೋಸ ಹೋಗಿದ್ದೀವಿ.
ನಮಗೆ ಯುರೋಪ್ ಟೂರು. ಒಂದು ಕಾಲ ಬರ್ತಲ್ಲ ನಿಜ ಬಂದು ಆದ್ರೆ ಈ ಮಾಡ್ಲಿಂಗ್ ಕಾಂಪಿಟೇಷನ್ ಇರೋದು ಕತ್ತೆಗಳಿಗಲ್ಲ, ನಮ್ಮಂತ ಜೆಂಟ್ಸ್ಗೆ. ನಾನು ಹೇಳಿದ್ದು ಕತ್ತೆ ಬಗ್ಗೆ ಎಲ್ಲ ನಮ್ಮಂತ ಜೆಂಟ್ಸ್ ಬಗ್ಗೆನೇ. ನಾವ್ಯಾಕೆ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬಾರ್ದು? ಅಯ್ಯೋ, ಹಾಗಂತ ನಾವು ಬರ್ಮುಡ ಟೀ ಶರ್ಟ್ ಹಾಕೊಂಡ್ರೆ ಅಲ್ಲಿ ಯಾರು ನಮ್ಮನ್ನ ಮೂಸೋದಿಲ್ವೋ? ಕಾಂಪಿಟೇಷನ್ಗಳಿಗೆ ಚಿತ್ರ ವಿಚಿತ್ರವಾದ ಕಾಸ್ಟ್ಯೂಮ್ಗಳನ್ನ ಕೊಡಬೇಕು. ವಿಚಿತ್ರವಾದ ಕಾಸ್ಟ್ಯೂಮ್ಸ್ಗಳಿಲ್ವಲ್ಲ, ಅದನ್ನ ಯಾರು ಕೊಡ್ತಾರೆ ನಮ್ಗೆ? ಏನಪ್ಪ ನಾನು ನಿಮ್ ಪಾಲಿಗೆ ಸತ್ತೋಗಿದ್ದೀನ? ನಿನ್ನೆ ರಾತ್ರಿನೇ ಟಿವಿಲಿ ನ್ಯೂಸ್ ನ ನೋಡಿ ಅದಕ್ಕೆ ಬೇಕಾದ ಕಾಸ್ಟ್ಯೂಮ್ ನ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನ ಹಾಕೊಂಡು ಹೋಗಿ 10 ಲಕ್ಷ ರೂಪಾಯಿ ಬಹುಮಾನ ತನ್ನಿ. ಏನಪ್ಪ ನೀವಿಬ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ. ನನ್ ಕಣ್ಣೆ ದೃಷ್ಟಿ ಬೀಳೋ ತರ ಇದೆ. ಹೇಗ್ ಕಾಣಿಸ್ತಿದಾರಮ್ಮ? ಬುಡುಬುಡಿಕೆ ಅವ್ರಾದ್ರೂ ಕಸ್ತೂರಿ ಪರಿಮಳ. ಯಾವನು ನೀನು ಕತ್ತೆಯಲ್ಲಿದ್ದು ಗಚ್ಚಪ್ಪ ಅಟ್ಟದ ಮೇಲಿರೋ ಗಂಟುಗಳಿ ಒಪ್ಪಿಸಿದ ಖಡ್ಗನ ತಗೊಂಡ್ ಬಾನೆ. ನನ್ನ ಮಗ ತಾಳೆ ನಾನು ಜಗಲ್ಸ್ಬಿಡ್ತೀನಿ. ನನ್ನ ತಲೆ ಎಗಲ್ಸೋವರೆಗೂ ನಾನೇನು ಮಸಾಲೆ ದೋಸೆ ತಿಂತಾ ಇರ್ತೀನ? ಸುಂಡಿ ವಂಶದ ಮೋಚ್ ಹಾಕೊಂಡು ತೆಗೆದು ನಿಮ್ ಹೆಬ್ಬೆಟ್ಟನ್ನ ಎದುರಿಸ್ಬಿಡ್ತೀನಿ. ಸಾಕು ಸುಮ್ಮನೆ ನಿಲ್ಕೊಳ್ಳಲೆ, ಬರೀ ಕೊಚ್ಕೊಳ್ಳೋದೇ ಆಯ್ತು. ಚಟ್ನಿನಲ್ಲಿ ತೋರ್ಸಕ್ಕೂ ಇದ್ರೆ ತಾನೆ ತಗೊಂಡು ತೋರ್ಸಕ್ಕೆ. ಆಡೋ ಮಾತಿಗೊಂದು ಅರ್ಥ ಬೇಡ್ದೇನೆ. ಈ ತರ ಕಾಸ್ಟ್ಯೂಮ್ ಹಾಕೊಂಡು ಹೋದ್ರೆ ಮಾರ್ನಿಂಗ್ ಅಲ್ಲಿ ಹೊಸ ಟೈಪ್ ಅಂತ ಅನಿಸ್ಕೊಳ್ಳೋದು. ನೀವಿಬ್ರು ಇಲ್ಲಿಂದಾನೆ ಕ್ಯಾಟ್ ವಾಕ್ ಮಾಡ್ಕೊಂಡು ಸ್ಪರ್ಧೆ ನಡೆಯೋ ಜಾಗಕ್ಕೆ ಹೋಗಿ ಫಸ್ಟ್ ಪ್ರೈಸ್ ತಗೊಂಡು ಬನ್ನಿ. ಹಾಗಂತ ಇವ್ರೇನಾದ್ರೂ ರಸ್ತೆಗೆ ಇಳಿದ್ರೆ ಬೀದಿ ನಾಯಿಗಳು ಬಿಡ್ಬೇಕಲ್ಲ, ಸಿಕ್ ಸಿಕ್ಕಲ್ಲ ಬಾಯಿ ಹಾಕ್ಬಿಡುತ್ತೆ. ಸೂಪರ್ ಫ್ಯಾಂಟಾಸ್ಟಿಕ್ ಆಗಿ ಕಾಣಿಸ್ತಾ ಇದ್ದೀರಾ. ಗಂಡಸು ಅಮೆರಿಕಾಲಿ ಸೇಮ್ ಇದೇ ತರ ಡ್ರೆಸ್ ಹಾಕೊಂಡಿದ್ರು. ಯಾರು ಅಲ್ಲ, ಸೂಪರ್ ಮಾಡೆಲ್ಸ್. ನಾವು ಈ ಕಾಂಪಿಟೇಷನ್ ಅಲ್ಲಿ ಗೆಲ್ಲೋದು ಗ್ಯಾರಂಟಿ. ನೀವೇನು ತಲೆ ಕಟ್ಕೋಬೇಡಿ. ನಾವು ಇಲ್ಲಿಂದಲೇ ಸ್ಪರ್ಧೆ ನಡೆಯೋ ಜಾಗಕ್ಕೆ ಕ್ಯಾಟ್ ವಾಕ್ ಹೋಗ್ತೀವಿ. 10 ಲಕ್ಷ ರೂಪಾಯಿ ಗೆಲ್ತೀವಿ. 10 ಲಕ್ಷ ರೂಪಾಯಿನೂ ನಿಮ್ಗೆ ತಂದ್ಕೊಡ್ತೀವಿ. ನೀವು ನಮ್ಗೆ 200 ರೂಪಾಯಿ ಕೊಟ್ಟರೆ ಸಾಕು. ನಿಯತ್ತು ಅನ್ನೋದನ್ನ ಪದ್ಧತಿಗಳನ್ನ ನೋಡಿ ಕಲಿಬೇಕು. ಅಲ್ಲಿಗೆ ಅವರಿಬ್ರನ್ನು ನಾಯಿಗಳು ಮಾಡ್ಬಿಟ್ಯಾ? ವೆರಿ ಗುಡ್, ನಾಟ್ ಬ್ಯಾಡ್, ನಾಟ್ ಬ್ಯಾಡ್. ದರ್ಶನ ತುಂಬಾ ಚೆನ್ನಾಗಿ ಹೊಲ್ದಿದ್ದಾರೆ. ಎಸ್ ಮ್ಯಾನ್, ಐ ಆಮ್ ಕೈಂಡ್ ಆಫ್ ಕಿಂಗ್ ಸಲ್ಮಾನ್. ಹೆಂಗಸರಿಗೆ ಶಾಲೆ ಹೊಲಿತೀವಿ, ಗಂಡಸರಿಗೆ ಬ್ಲೌಸ್ ಹೊಲಿತೀವಿ. ಈಗ ಯಾರಿಗೆ ಏನು ಎಲ್ಲಿ ಹೊಲಿಲಿ? ನಾವೆಲ್ಲ ಹೊಲಿಸ್ಕೊಂಡಿದ್ದಾಗಿದೆ. ಈಗ ನಾವು ಮಾಡ್ಲಿಂಗ್ ಕಾಂಪಿಟೇಷನ್. ಇದೇ ಥರದ ಡ್ರೆಸ್ನ ಬೆಳಗ್ಗೆ ಒಂದು 4 ಜನಕ್ಕೆ ಹೊಲ್ದು ಕಳಿಸ್ಬಿಡ್ತೀನಿ. ನೀವು ಇದೇ ಥರ ಡ್ರೆಸ್ ಹಾಕೊಂಡು ಹೋದ್ರೆ ಪ್ಲೀಸ್ ನಿಮಗೆ ನಮ್ಮ ತಾಯಿಗೂ ಪ್ರೈಸ್ ಸಿಕ್ಕಲ್ಲ. ಯಾವ್ದಾರು ಅಲ್ಟ್ರೇಷನ್ ಮಾಡಿಸ್ಕೋಬೇಕು. ನೀವು ಹಾಕೊಂಡಿರೋ ಡ್ರೆಸ್ನ ಸ್ವಲ್ಪ ಅಲ್ಟ್ರೇಷನ್ ಮಾಡಬೇಕು. ಹಾಕೊಂಡು ಹಾಗೆ ನಿಂತ್ಕೊಳ್ಳಿ, ನಾನು ಹಂಗಂಗೆ ಆಲ್ಟ್ರೇಷನ್ ಮಾಡಿಕೊಟ್ಟಿರ್ತೇನೆ. ಅದಕ್ಕೆ ದುಡ್ಡೇನಾದ್ರು ಕೊಡ್ಬೇಕಾ? ಕಾಮನ್ ಮ್ಯಾನ್, ಸದ್ಯಕ್ಕೇನು ಕೊಡಬೇಕಾಗಿಲ್ಲ. ನೀವು ಸ್ಪರ್ಧೆಯಲ್ಲಿ ಗೆದ್ರೆ ನಿಮಗೆ ಪ್ರೈಸ್ ಬಂದರೆ ಅದರಲ್ಲಿ ಒಂದು 10,000 ಕೊಟ್ಟರೆ ನಿಮ್ಮಕ್ಕೊಂದು ಮನೆ ಗಂಟೆನೋಯ್ತು. 10 ಲಕ್ಷ ರೂಪಾಯಿ ಗೆಲ್ತೀವಿ ಅಂದ್ರೆ 10,000 ರೂಪಾಯಿ ಕೊಡಲ್ಲ, ಕೊಡ್ತೀವಿ. ಆದ್ರೆ ನಮ್ಗೆ ಪ್ರೈಸ್ ಸಿಗ್ಬೇಕು, ಹಾಗೆ ಆಲ್ಟ್ರೇಷನ್ ಮಾಡ್ಬೇಕು. ನಾನು ಕೇಳು ನನ್ನ ಮೇಲೆ ನಿಮ್ಗೆ ಬಹುಮಾನ ಕೊಡಿಸ್ತೀನಿ. ಮ್ಯಾನ್ ನೀನು ನಿಂತ್ಕೋ, ಅವ್ನು ಕರ್ಕೊಂಡು ರಿಪೇರಿ ಮಾಡ್ಕೊಂಡ್ಬರ್ತೀನಿ. Let's back to the friend side, man. ಫಾಸ್ಟ್ ಇದ್ರಿ ನೀವು? Yeah, what? I'm kind of king Salman. ತಣ್ಣಗೆ ಗಾಳಿ ಬರ್ತಾ ಇದೆ. I am fitting a put AC, man. You cooperate me, man. I am cutting to the friend side up. Careful, huh? I am always be careful, man. Please turn, man. How is it, man? You bold. Please give me your hat, man. Yes. Yeah. Dustbin, man. 1 minute, man. Please, man. Yeah. Super, man. Please go and bring. Thanks. ಇಂಥ ಟೈಲರ್ ನನ್ನ ಜೀವನದಲ್ಲೇ ನೋಡಿಲ್ಲ ಕಣೋ. ತಣ್ಣಗಾಗ್ತಿದೆ, ಬಟ್ಟೆ ಹಾಕಕ್ಕೆ ಅನ್ನಿಸ್ತಿಲ್ಲ ಕಣೋ. ಹೋಗಿ AC ಮಾಡ್ಕೊಂಡ್ಬರ್ತೀನಿ. ಸಾಲ ಮಾಡೋಣ. ನನಗೆ ಫುಲ್ AC ಸಿಗ್ತಿರಲ್ವಾ? ನೀನು ಸ್ವಲ್ಪ ದಪ್ಪ ಇದೆಯಲ್ವಾ, ಹಂಗಾಗಿ ನಿನಗೆ DC ಕೊಡ್ತೀನಪ್ಪ. ಫುಲ್ಲು DC ಇಟ್ಬಿಡಿ.
How is it, man? LPW. Man, but your hat is no matching, man. So do one thing, man. Hey, Kitaka, man. Just a minute, man. Man, you look like modern Santa Claus, man. Give me Kitaka, man. Follow me, man. Man, atto pakka nitkoli, man. Wow, you look like Bakwas, man. Thank you very much. But ನಿಮ್ಮ ಡ್ರೆಸ್ಗೂ ನಿಮ್ಮ ಫೇಸ್ಗೂ ಯಾಕೋ ಮ್ಯಾಚ್ ಆಗ್ತಾ ಇಲ್ಲ, ಮ್ಯಾನ್. ನಿಮ್ಮ ಫೇಸ್ನ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಬಿಡ್ತೀನಿ, ಆಗ ಎಲ್ಲ ಪ್ರೈಸು ಎಲ್ಲ ನಿಮಗೆ ಬಂದ್ಬಿಡುತ್ತೆ, ಮ್ಯಾನ್. ಆಲ್ಟ್ರೇಷನ್ ಮಾಡ್ತೀರಾ? ನಿಮ್ಮ ಮೂಗಿನ ತುದಿ ಇದೆಯಲ್ಲ, ಅದನ್ನ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಬಿಡ್ತೀನಿ, ಮ್ಯಾನ್. ಕತ್ರಿ ಮಂಡಾಗಿದೆ, ಸ್ವಲ್ಪ ಮಸ್ತಾ ಇರ್ತೀನಿ, ರೆಡಿಯಾಗಿ, ಮ್ಯಾನ್. ಯಾವನು ಉದ್ದಿನಕಾಯಿ ತಗೊಳಕೊಂಡ್ಬಿಟ್ಟು ನಿಮಗೆ ಗೊತ್ತಾಯ್ತು, ಮ್ಯಾನ್. ಇವರಿಬ್ರು ಈ ವಯಸ್ಸಲ್ಲಿ ಗೀತೆಗೆ ಹೇಳಿದ್ರೆ ಬೀದಿ ನಾಯಿಗಳೆಲ್ಲ ಅಟ್ಸ್ಕೊಂಡ್ ಬರ್ತಾರೆ ಅಂತ ಅಟ್ಸ್ಕೊಂಡ್ ಬಂದ್ಬಿಟ್ಟಿವೆ. ನಮ್ಮ ಅಡ್ಡಸ್ಕೊಂಬಂದಿದ್ದು ಬೀದಿ ನಾಯಿನೂ ಅಲ್ಲ ಹುಚ್ಚ ನಾಯಿನೂ ಅಲ್ಲ ಒಬ್ಬ ಹುಚ್ಚ. ಹುಚ್ಚನ್ ಕೆಲ್ಸಕ್ಕೆ ಹೋದ್ರಿ? ನಾನು ನೋಡ್ಕೊಳ್ಬೋದ್ವಿ, ಅವನಾಗವನೇ ಬಂದ. ನಾನು ಟೈಲರ್ ಕಿಂಗ್ ಸಾಲಮನ್ ಅಂದ. ಇವನ್ನೆಲ್ಲ ಹುಚ್ಚಾಡ್ಬೇಕು ಅಂತ ಮಾತಾಡ್ಕೊಂಡ್ವಿ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಅಲ್ಲಿಂದ ಕೈ ತಪ್ಪಿಸ್ಕೊಂಡು ಓಡಿ ಬಂದ್ವಿ. ದಯವಿಟ್ಟು ಬಾಗಿಲು ತೆಗೆದು ಕೊಟ್ಬಿಡಿ. ನೀವೇನಾದ್ರೂ ಬಾಗಿಲು ತೆಗೆದ್ರು ನಿಮ್ಗೂ ನಮ್ಮ ತರ ACDC ಫಿಟ್ ಮಾಡ್ಬಿಡ್ತಾನೆ. ಬಾಗಿಲು ಬಡಿತಾ ಇರೋದು ನನ್ನ ಮಗ. ಇಷ್ಟು ಜೋರಾಗಿ ಬಾಗಿಲು ಬಡಿಯೋ ಗುಂಡಿಗೆ ಇರೋದು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡಿಗೆ ಮಾತ್ರ. ಹುಚ್ಚರಲ್ಲ, ಪದ್ದು ಬಿಟ್ಲ. ಲೇ ಹುಟ್ಟುಕರ, ಏನ್ರೋ ಇದು ನಿಮ್ಮ ಪರಿಸ್ಥಿತಿ. ತಂಡ ಪಿಂಡಗಳ ನಿಮ್ಮ ಹತ್ರ ಟೈಲರ್ ಆಗಿ ಬಂದಿದ್ದವನು ಟೈಲರ್ ಕಿಂಗ್ ಸಾಲಮನ್ ಅಲ್ವಾ? ನಿಜ ಹೇಳ್ಬೇಕು ಅಂದ್ರೆ ನಿಮ್ಮ ಹತ್ರ ಬಂದಿದ್ದವನು ಸಾಲಮನ್ ಅಲ್ಲಪ್ಪ, ಗಂಡಗಲಿ ವಂಶದ ಈ ಸೂಪರ್ ಮ್ಯಾನ್. ಈಗಾದ್ರೂ ಇವರಿಬ್ಬರು ದಡ್ಡ ಅಂತ ಗೊತ್ತಾಯ್ತಾ? ಅಭಿ, ನೀವು ಎರಡೂ ಸಲನು ಪ್ಲಾನ್ ಮಾಡಿ ಮೋಸ ಮಾಡಿದಿರ. ಹಾಗಾಗಿ ಇವರಿಬ್ರು ಮೋಸ ಹೋಗ್ತಾರೆ, ದಡ್ರಲ್ಲ. ನೀವು ಮೋಸ ಮಾಡ್ದೇನೆ ಇವರಿಬ್ರು ದಡ್ರು ಅಂತ ಪ್ರೂವ್ ಮಾಡಿ ಆಮೇಲೆ ನಾನು ನಿಮ್ ಜೊತೆ ಹನಿಮೂನಿಗೆ ಬರ್ತೀನಿ. ಕಟ್ಕೊಂಡಿರೋ ಗಂಡನ ದಡ್ಡ ಅಂತೀನಮ್ಮ. ನಾ ದಡ್ಡ ನಮ್ಮ ಬುದ್ಧಿವಂತ. ನಾವಿಬ್ರು ಜಾನ್ ಆಗಿರೋದಕ್ಕೇನೆ ಜಾಜಿಯವ್ರ ಹತ್ರ ಮಾತಾಡೋದಕ್ಕಿಂತ 200 ರೂಪಾಯಿ ಪೀಕ್ಸೋದು. ಇನ್ಮೇಲಾದ್ರೂ ಮೋಸ ಹೋಗಕ್ ಹೋಗ್ಬೇಡಿ. ಅಲ್ಲೋ ಪ್ರತಿದಿನ ಭಾನುವಾರ ಆಗಲ್ಲಮ್ಮ. ಆದ್ರೆ ವಾರಕ್ಕೊಂದು ಭಾನುವಾರ ಬರುತ್ತೆ ಅನ್ನೋದನ್ನ ಮರಿಬೇಡಿ. ಚಂಪ ಸ್ವೀಟ್ ಮಾಡ್ಬಿಟ್ಟು ಒಬ್ಬಳೆ ತಿಂತಾ ಇದೆಯಲ್ಲ, ನಮಗ್ ಕೊಡ್ಬೇಕು ಅಂತ ನಿನಗೆ ಮನಸ್ಸು ಬರ್ಲಿಲ್ವೇನೆ? ಇಷ್ಟೇನೇನೆ? ಅದು ಈ ಪಾತ್ರೆ ತುಂಬಾ ಮಾಡಿಟ್ಟಿದ್ದೀನಿ ಕಣೋ, ಬಿಸಿ ಬಿಸಿಯಾಗಿದೆ. ಇದು ವಿಶೇಷವಾದ ತಿಂಡಿ. ನೀವಿಬ್ರು ಒಂದು 10 ನಿಮಿಷ ಇದ್ರೊಳಗೆ ಕೈ ಇಟ್ಕೊಂಡಿದ್ರೆ ತಣ್ಣಗಲ್ಲೇ ಚಕ್ಕೆ ಚಕ್ಕೆ ತರ ಬರುತ್ತೆ. ನೀವು ಎಷ್ಟು ಬೇಗ ಅಷ್ಟು ತಿನ್ಬೋದು. ಏನಿದು ವೈಟ್ ಕಲರ್ ಇದೆ? ಏ, ತಣ್ಣಗಾದ್ಮೇಲೆ ಬಣ್ಣ ಬರುತ್ತೆ ಕಣೋ, ಬೇಗ ಕೈ ಹಿಡಿ. ನೋಡಿ, 10 ನಿಮಿಷದವರೆಗೂ ಕೈ ತೆಗೆ ಹಾಗಿಲ್ಲ. ದಯವಿಟ್ಲ ಒಂಥರ ಬೆಚ್ಚಗಿದೆ ಅಲ್ವೇನಾ? ಚಕ್ಕೆ ಚಕ್ಕೆ ಬರುತ್ತೆ, ಅವಾಗ ಹೊಟ್ಟೆ ತುಂಬ ತಿನ್ಬೋದು. ಪದ್ದು ಬಿಟ್ಲ, ವಾಟ್ ಆರ್ ಯು ಡೂಯಿಂಗ್? ಮಾತ್ರ ಕೈ ಇಟ್ಕೊಂಡಿದ್ವಿ. ಚಂಪ ಒಂದು ವಿಶೇಷವಾದ ಸಿಹಿ ತಿಂಡಿ ಮಾಡಿದಾರಂತೆ. 10 ನಿಮಿಷದೊಳಗೆ ಕೈ ಇಟ್ಕೊಂಡ್ರೆ ಚಕ್ಕೆ ಚಕ್ಕೆ ಆಚೆ ಬರ್ತದೆ. ಅದು ಎಂತ ಸ್ವೀಟ್, ಕೈ ತೆಗೀರಿ ನೋಡೋಣ. ಬರ್ತಾರ ಕೈ ಕಚ್ಕೊಂಡ್ಬಿಟ್ಟಿದೆ. ದಡ್ರು ಎಲ್ಲಾದ್ರೂ ಸಿಕ್ತಾರ. ಇದನ್ನ ಸಿಹಿ ತಿಂಡಿ ಅಂತ ಯಾರೋ ಹೇಳಿದ್ದು. ಕಿಟಕಿ ಬಾಗಲ್ಗಳಿಗೆ ಅಳಿಸೋಣ ಅಂತ ಬೋರ್ಡ್ ಕಲ್ಸಿಟ್ಟಿದ್ದೆ. ಕಪಿಗಳ ತರ ಇಬ್ರು ಕೈ ಹಾಕೊಂಡು ಕೂತಿದ್ದೀರಲ್ಲ, ಏನಾಗಬೇಕು? ಇಂಥ ದಡ್ಡ ಜಗತ್ತ ಹುಡುಕಿದ್ರು ಸಿಕ್ಕಲ್ಲ ಕಣ್ರಿ. ನೀವು ಬಂದಿದ್ದ ಪ್ರಕಾರ ಸೋತ್ರಿ. ನಡ್ರಿ ನಡ್ರಿ ನನ್ನ ಜೊತೆ ನಿಮಗೆ. ಕೈ ಹಾಕಿಲ್ಲ, ಚಂಪ ಹೇಳಿದ್ರೆ ಕೈ ಹಾಕಿದ್ದು. ಈ ಸಲ ನೀವು ಚೀಟ್ ಮಾಡಿಲ್ಲ, ಚಪ್ಪನ್ನ ಬಿಟ್ಟು ಚೀಟ್ ಮಾಡ್ತೀರಾ. ಹಾಗಾಗಿ ನಾನು ನಿಮ್ ಜೊತೆ ಹನಿಮೂನಿಗೆ ಬರಲ್ಲ.